ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಸತ್ಯಣ್ಣ ಅವರು ಹೇಳ್ತಾರೆ, ಅಯ್ಯೋ ಅಜಿತಾ ಹೊಟ್ಟೆ ತುಂಬ ಹಸಿತಾ ಕಣೋ, ಹೊಟ್ಟೆ ತಾಳ ಆಗ್ತಾ ಇದೆ ಕಣೋ ಅನ್ನೋಷ್ಟಾಗಲೇ ಭೂಮಿ ಅಲ್ಲಿಗೆ ಕ್ಯಾರಿಯರ್ ತೊಗೊಂಡು ಬಂದೇ ಬಿಡ್ತಾಳೆ. ಭೂಮಿ ಬಂದಿ ಅಂದ ತಕ್ಷಣ, ಸತ್ಯಣ್ಣ ಅತ್ತೆ ಊಟ ಕಳಿಸಿದ್ದಾರೆ ಅಂತ ಹೇಳಿದ ತಕ್ಷಣ, ಅಬ್ಬಬ್ಬಬ್ಬಾ ಹೊಟ್ಟೆ ತುಂಬ ಹಸಿತಾ ಇತ್ತು ಕಣೋ ಅಜಿತಾ, ಬಾರೋ ಫಸ್ಟ್ ಊಟ ಮಾಡೋಣ ಅಂತ ಹೇಳಿದ ತಕ್ಷಣ, ಬನ್ನಿ ಸತ್ಯಣ್ಣ, ವಾ 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 ಒಂದೊಂದು ಅಡುಗೆನೂ ಕೂಡ ಎಷ್ಟು ಚೆನ್ನಾಗಿದೆ, ಎಷ್ಟು ಘಮ ಬರ್ತಾ ಇದೆ ಸತ್ಯಣ್ಣ. ಈ ಊಟ ಪುಣ್ಯವಂತರಿಗೆ ಮಾತ್ರ ಸಿಗೋದು ಸತ್ಯಣ್ಣ. ಆಹಾ, ಒಂದೊಂದು ಅಡುಗೆ ತಿನ್ನಬೇಕಾದ್ರೂ ಕೂಡ ಇಷ್ಟೊಂದು ಪುಣ್ಯ ಮಾಡಬೇಕಲ್ವ. ನಮ್ಮಮ್ಮ ನಿಜವಾಗ್ಲೂ ನಮ್ಮಮ್ಮನ ಕೈ ರುಚಿ ಅಂದರೆ ಹಾಗೆ ಹಿಂಗೆ ಅಂತ ಹೊಗಳ್ತಾ ಇರ್ತಾರೆ. ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಕೂತ್ಕೋತಾರೆ. ಟಿಫನ್ ಎಲ್ಲ ತೆಗಿತಾರೆ. ಊಟ ಮಾಡಬೇಕಿನ್ನೇನು. ಭೂಮಿ ಇನ್ನು ಹೊರಡ್ತಿರ್ಬೇಕಾದ್ರೆ, ಭೂಮಿ ನೀಗೆಲ್ಲೊಟ್ಟೆ ಬಾ ಕೂತ್ಕೋ ಅಂತ ಹೇಳ್ತಾರೆ. ನಾನು ಸತ್ಯಣ್ಣ, ಅಲ್ಲಿ ಲಕ್ಷ್ಮಕ್ಕ ಇದ್ದಾಳಲ್ವಾ, ನೀನು ಊಟ ಮಾಡಿದ್ಯಾ ಅಂತ ಕೇಳ್ತಾರೆ ಸತ್ಯಣ್ಣ ಅವರು. ಇಲ್ಲ ಅಂತ ಹೇಳ್ತಾಳೆ. ಸರಿ ಬಾ ಊಟ ಮಾಡು ಅಂತ ಹೇಳ್ತಾರೆ. ಯಾಕೆ ಭೂಮಿ ಅಂದ ತಕ್ಷಣ, ಇಲ್ಲ ಸತ್ಯಣ್ಣ ನೀವು ಊಟ ಮಾಡಿ, ಅಲ್ಲಿ ಲಕ್ಷ್ಮಕ್ಕ ಇದ್ದಾಳಲ್ಲ, ಅಲ್ಲೊಂದು ಪಾಪಿಗಳ ಹೋಟೆಲು ಅಂತ ಇದೆ ಅಂತೆ, ಪಾಪಿಗಳ ಹೋಟೆಲಿಂದ ಪಾಪಿಗಳಿಗೆ ಅಂತ ಊಟ ತಂದಿಟ್ಟಿದ್ದಾಳೆ, ನಾನು ಅದನ್ನೇ ಹೋಗಿ ತಿನ್ಕೋತೀನಿ ಸತ್ಯಣ್ಣ ಅಂತ ಹೇಳಿದ ತಕ್ಷಣ, ಅಜಿತಾ ಏನು ಇದು ಅಂತ ಹೇಳ್ತಾರೆ. ಸತ್ಯಣ್ಣ, ನನ್ನ ಪಾಪಿ ಅಂತ ನನ್ನ ಬಾಯಿಂದ ಬರಲೇ ಇಲ್ಲ ಸತ್ಯಣ್ಣ, ಅದು ಅವ್ರವ್ರ ಗುಣ ಏನು ಅಂತ ಅವ್ರವ್ರಿಗೆ ಗೊತ್ತಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ಟಾಂಗ್ ಕೊಟ್ಟು ಮಾತಾಡ್ತಾರೆ ನಮ್ಮ ಅಜಿತ್ ಅವರು. ಭೂಮಿಗೆ ಕೋಪ ನೆತ್ತಿಗತ್ತಿ ಉರಿತಾ ಇರುತ್ತೆ, ಆದರೂ ಕೂಡ ಕಂಟ್ರೋಲ್ ಮಾಡ್ಕೋತಾ ಇರ್ತಾಳೆ. ಸೊ ಈ ಕಡೆ ಅಜಿತಾ ಏನು ಇದು ಅಂತ ಸತ್ಯಣ್ಣ ಕೂಡ ಹೇಳ್ತಾರೆ. ಸೊ ಊಟ ಮಾಡೋದ್ರಲ್ಲಿ ಕೂಡ ಇಬ್ಬರು ಈ ರೀತಿ ಕೋಳಿ ಜಗಳಗಳನ್ನು ಆಡ್ಕೋತಾ ಇರ್ತಾರೆ. ಕೋಳಿ ಜಗಳ ನೋಡೋಕ್ಕೇನೋ ಚಂದ, ಒಂದೊಂದು ಸಾರಿ ಅತಿರೇಕಕ್ಕೆ ಹೋಗ್ಬಿಡುತ್ತೆ. ಈ ಜೋಡಿ ಯಾವಾಗ ಒಂದಾಗುತ್ತೆ ಅಂತ ನಾವು ಕೂಡ ಕಾಯ್ತಾ ಇರ್ತೀವಿ. ಭೂಮಿ ನೋಡಿದ್ರೆ ಮನೆಯವ್ರ ಮೇಲೆ ಎಲ್ಲಿಲ್ಲದ ಪ್ರೀತಿ, ಅಕ್ಕರೆ, ಮಮಕಾರವನ್ನು ಒತ್ತಿದ್ದಾಳೆ. ಸೊ ಈ ಕಡೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಸುಮಾರು ಒಂದು 4-5 ಜನ ರೌಡಿಗಳು ಭೂಮಿನ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ. ಸೊ ಭೂಮಿನ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾರೆ. ಸೊ ಏನಂತಂದರೆ, ಅದನ್ನು ನೋಡಿದಂಥ ಅಜಿತ್ ಸುಮ್ಮನೆ ಬಿಡ್ತಾನೆ. ಖಂಡಿತ ಅಲ್ಲಿಗೆ ಬಂದೇ ಬರ್ತಾನೆ, ಭೂಮಿನ ಕಾಪಾಡ್ತಾನೆ. ಯಾಕಂದರೆ ಭೂಮಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ ಜನ. ಅದು ನೋಡಾದರೂ ಅಜಿತ್ಗೆ ಭೂಮಿ ಮೇಲೆ ಕರುಣೆ ಬರುತ್ತಾ, ಈ ಜೋಡಿ ಒಂದಾಗುತ್ತಾ ಕಾದು ನೋಡಬೇಕಾಗಿದೆ. ಇನ್ನು ದೇವಯಾನಿ ಬಣ್ಣ ಬಯಲಾಗೋದಂತೂ ಅದು ಹೋಗುತ್ತೆ. ಅದು ಯಾವಾಗ ಬಯಲಾಗುತ್ತೋ ಏನೋ ಗೊತ್ತಿಲ್ಲ. ಇಲ್ಲಿ ಬೇರೆ ಭೂಮಿ ಕಾನ್ಸ್ಟೇಬಲ್ ಆಗಬೇಕು ಅಂತ ತುದಿಗಾಲ ಮೇಲೆ ನಿಂತಿದ್ದಾಳೆ. ಈಗ ಕಾನ್ಸ್ಟೇಬಲ್ ಆಗೋ ಕಡೆ ಒತ್ತು ಕೊಡ್ತಾ ಇದ್ದಾರೆ. ಇನ್ನು ದೇವಯಾನಿ ಬಣ್ಣ ಯಾವಾಗ ಬಯಲಾಗಬೇಕು, ನಚ್ಚಿ ಮದುವೆ ಯಾವಾಗ ಆಗಬೇಕು. ಈ ಯಾರಪ್ಪ ಅಂತಂದರೆ ಅಶ್ವಿನಿ ಬೇರೆ ಒಳ್ಳೆ ಬರುವಂಥ ಸಂಭವಗಳಿದೆ. ಅವಳು ಏನಾದರೂ ಮತ್ತೆ ಕಂಬ್ಯಾಕ್ ಆಗ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.